ಇಮ್ಯಾಜಿನ್ ಮಾಡಿ, ನೀವು ಫ್ಲೈಟಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀರಾ. ಸಡನ್ನಾಗಿ ಫ್ಲೈಟ್ ಒಂದೇ ಕ್ಷಣ ಸುಮಾರು 300 ಅಡಿ ಕೆಳಗಡೆ ಬೀಳುತ್ತೆ. ಆವಾಗ ಕೂತ್ಕೊಂಡವರು ಕೆಲವರು ತಮ್ಮ ಸೀಟ್ ಬೆಲ್ಟನ್ನ ತೆಗೆದಿರ್ತಾರೆ. ಆವಾಗ ಏನಾಗುತ್ತೆ, ಅವರು ಮೇಲಕ್ಕೆ ಹೋಗಿ ತಾಗಿಸ್ಕೊಳ್ತಾರೆ ತಮ್ಮ ತಲೆಯನ್ನು. ಕೆಲವರು ಬ್ಯಾಗ್ಸು ತಲೆ ಮೇಲೆ ಬೀಳುತ್ತೆ, ಹೆವಿ ಐಟಮ್ಸ್ ಬೀಳುತ್ತೆ. ಕ್ಯಾಬಿನ್ ಕ್ರೀವ್ಗಳು ಫುಡ್ ಸರ್ವ್ ಮಾಡ್ತಾ ಇರ್ತಾರೆ, ಅವರು ಗಾಯಗೊಳ್ತಾರೆ. ಇದು ಸದ್ಯದಲ್ಲೇ ನಡೆದಂಥ ಒಂದು ಘಟನೆ. ಕೆಲವೇ ದಿನಗಳ ಹಿಂದೆ ಏರ್ ಇಂಡಿಯಾ ಫ್ಲೈಟಲ್ಲಿ ನಡೆದಂಥ ನಿಜವಾದ ಇನ್ಸಿಡೆಂಟ್. ಆದರೆ ಇಲ್ಲಿ ಪ್ರಶ್ನೆ ಇರೋದೇನೆಂದರೆ, ಟರ್ಬುಲೆನ್ಸು ಇಷ್ಟೊಂದು ಡೇಂಜರಸ್ಸಾ, ಅಥವಾ ಇಷ್ಟೊಂದು ಡೇಂಜರಸ್ ಆಗದೇ ಇರ್ಬೋದಾ? ಇದ್ರ ಬಗ್ಗೆ ನಮಗೆ ತಿಳ್ಕೊಳ್ಬೇಕಾಗಿರೋಂಥ ಮುಖ್ಯವಾದಂಥ ವಿಷಯ. ಎಸ್ಪೆಷಲಿ ನೀವು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಮೊದಲನೇ ಸಲ ಹೋಗ್ತಾ ಇದ್ದೀರಾ, ಅಥವಾ ನೀವು ತುಂಬ ಸಲ ಹೋಗಿದ್ದೀರೋ, ಈ ವಿಡಿಯೋನ ನೋಡಿ. ಇದರಲ್ಲಿ ನಿಮಗೆ ಈ ರೀತಿಯಾದಂಥ ಇನ್ಸಿಡೆಂಟ್ಸಲ್ಲಿ ನಾವು ಹೇಗೆ ಸೇಫ್ ಆಗಿರ್ಬೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ಮೊದಲನೇದಾಗಿ ಇಲ್ಲಿ ಏನಾಯಿತು ಅಂತ ನೋಡೋಣ. ಆಗಸ್ಟ್ 4 ಏರ್ ಇಂಡಿಯಾ ಫ್ಲೈಟು ಫುಕೆಟಿಂದ ಡೆಲ್ಲಿಗೆ ಬರ್ತಾಯಿತ್ತು. ಎಲ್ಲ ನಾರ್ಮಲ್ಲಾಗೇ ಇತ್ತು. ಜನರು ಆರಾಮಾಗಿ ಊಟ ಮಾಡ್ತಾಯಿದ್ರು, ಕೆಲವರು ನಿದ್ದೆ ಮಾಡ್ತಾಯಿದ್ರು, ಕೆಲವರು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾಯಿದ್ರು, ಬೆಲ್ಟನ್ನು ತೆಗೆದು ಆರಾಮಾಗಿ ಕೂತ್ಕೊಂಡಿದ್ರು. ಆದರೆ ಸಡನ್ನಾಗಿ ಏರ್ಕ್ರಾಫ್ಟು ಟರ್ಬುಲೆನ್ಸನ್ನು ಎಂಟರ್ ಆಗುತ್ತೆ, ಟರ್ಬುಲೆನ್ಸ್ ಏರಿಯಾನ ಎಂಟರ್ ಆಗುತ್ತೆ. ಸಡನ್ನಾಗಿ ಏರ್ಕ್ರಾಫ್ಟ್ನ ಆಲ್ಟಿಟ್ಯೂಡು ಡ್ರಾಪ್ ಆಗುತ್ತೆ. ಆವಾಗ ಪ್ಯಾಸೆಂಜರ್ಗಳು ಯಾರೆಲ್ಲ ಈ ಬೆಲ್ಟ್ ಹಾಕ್ಕೊಂಡಿರಲ್ಲ, ಅವರು ಹೋಗಿ ಮೇಲುಗಡೆ ಹೋಗಿ ಬಾಡಿಗೆ ತಲೆನ ತಾಗಿಸ್ಕೊಳ್ತಾರೆ. ಕೆಲವ್ರಿಗೆ ತಲೆ ಒಡ್ಕೊಳತ್ತೆ, ತಲೆಯಲ್ಲಿ ಏಟಾಗುತ್ತೆ. ಮತ್ತು ಕೆಲವ್ರದ್ದು ಕ್ಯಾಬಿನ್ ಕಂಪಾರ್ಟ್ಮೆಂಟ್ ಏನಿದೆ ಮೇಲುಗಡೆ ಲಗೇಜ್ ಇಡೋದು, ಅದು ಓಪನ್ ಆಗಿ ಅಲ್ಲಿಂದ ಲಗೇಜಸ್ ತಮ್ಮ ತಲೆ ಮೇಲೆಲ್ಲ ಬೀಳುತ್ತೆ. ಹೀಗೆ ತುಂಬ ಜನ ಇಂಜೂರ್ ಆಗ್ತಾರೆ. ಆದರೆ ಒಂದು ಒಳ್ಳೆಯ ವಿಷಯ ಏನಂದರೆ, ಪೈಲಟ್ಸ್ನ ಒಂದು ಎಕ್ಸ್ಪೀರಿಯನ್ಸಿಂದಾಗಿ ತುಂಬ ಸೇಫಾಗಿ ಏರ್ಕ್ರಾಫ್ಟನ್ನು ಡೆಲ್ಲಿಲಿ ಲ್ಯಾಂಡ್ ಮಾಡ್ತಾರೆ. ಯಾವುದೇ ರೀತಿಯಲ್ಲಿ ಲ್ಯಾಂಡಿಂಗ್ಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಇದರ ಬಗ್ಗೆ DGCA ಇಂಡಿಯನ್ ಏರ್ಪೋರ್ಟ್ ಅಥಾರಿಟಿ ಅವರು ಇನ್ವೆಸ್ಟಿಗೇಷನ್ನ ನಡೆಸ್ತಾ ಇದ್ದಾರೆ. ಇದರಲ್ಲಿ ಬೇರೆ ಏನಾದರೂ ಕಾರಣಗಳಿದ್ದೀವಾ ಅಂತ ಹುಡ್ಕೋದಕ್ಕೆ. ಸೊ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದ್ರ ಬಗ್ಗೆ ನಾವು ಮತ್ತೆ ಡಿಸ್ಕಸ್ ಮಾಡೋಣ. ಇವಾಗ ಟರ್ಬುಲೆನ್ಸ್ ಅಂದರೆ ಏನಂತ ನಾವು ನೋಡಬೇಕಾಗಿರೋದು. ತುಂಬ ಜನ ಟರ್ಬುಲೆನ್ಸ್ ಅಂತಂದರೆ ಏನಂತ ಅರ್ಥ ಮಾಡ್ಕೊಂಡಿರ್ತಾರೆ ಅಂದರೆ, ಪ್ಲೇನ್ ಹೋಗಿ ಕ್ರ್ಯಾಶ್ ಆಗುತ್ತೆ ಅಂತ. ಆ್ಯಕ್ಚುಲಿ ಟರ್ಬುಲೆನ್ಸ್ ಎಂಟರ್ ಆದರೆ ಪ್ಲೇನ್ ಕ್ರ್ಯಾಶ್ ಆಗೋಲ್ಲ. ಇವಾಗ ಹೆಚ್ಚಿನ ಫ್ಲೈಟ್ಸು ಟರ್ಬುಲೆನ್ಸ್ ಸ್ವಲ್ಪ ಅಂದರೂ ಟರ್ಬುಲೆನ್ಸ್ ಬಂದೇ ಬರುತ್ತೆ. ಇವಾಗ ನೀವು ಸ್ವಲ್ಪ 3 ಗಂಟೆ ಫ್ಲೈಟು 4 ಗಂಟೆ ಫ್ಲೈಟಲ್ಲಿ ಇದ್ದೀರಾ ಅಂದರೆ ಒಂದು 10 ನಿಮಿಷ 15 ನಿಮಿಷ ಟರ್ಬುಲೆನ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ನಾನು ತುಂಬ ಸಲ ಟರ್ಬುಲೆನ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಆದರೆ ಟರ್ಬುಲೆನ್ಸಿಂದಾಗಿ ಫ್ಲೈಟ್ ಹೋಗಿ ಕ್ರ್ಯಾಶ್ ಆಗೋದು ತುಂಬಾ ರೇರು. ಟರ್ಬುಲೆನ್ಸ್ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನೀವು ಇವಾಗ ಯೋಚನೆ ಮಾಡಿ, ನೀವು ನಾರ್ಮಲ್ಲು ಹೈವೇ ಎಕ್ಸ್ಪ್ರೆಸ್ ವೇಲಿ ಹೋಗ್ತಾ ಇದ್ದೀರಾ. ಯಾವುದೋ ಒಂದು ಸಿಟಿ ಬರುತ್ತೆ, ಅಲ್ಲಿ ಸ್ಪೀಡ್ ಬ್ರೇಕರ್ಸನ್ನು ಹಾಕಿರ್ತಾರೆ ಸ್ಲೋ ಮಾಡೋದಕ್ಕೆ. ಅಲ್ಲಿ ಕ್ರಾಸಿಂಗ್ ಇದೆ, ಸರ್ಕಲ್ ಇದೆ ಅಂತೆಲ್ಲ ಆದರೆ ಸ್ಪೀಡ್ ಬ್ರೇಕರ್ನ ಹಾಕಿರ್ತಾರೆ. ಸೊ ಆವಾಗ ನೀವು ಸ್ಲೋ ಮಾಡ್ತೀರಾ, ಗಾಡಿ ಮೇಲೆ ಕೆಳಗಡೆ ಹೋಗುತ್ತೆ, ಶೇಕ್ ಆಗುತ್ತೆ, ಸ್ಲೋ ಆಗುತ್ತೆ. ಸೇಮ್ ಈ ಫ್ಲೈಟಲ್ಲೂ ಆಗುತ್ತೆ. ಟರ್ಬುಲೆನ್ಸ್ ಬಂದಾಗ ಏರ್ಕ್ರಾಫ್ಟು ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಸಡನ್ನಾಗಿ ಜೋರಾಗಿ ಗಾಳಿ ಬರುತ್ತೆ, ಅಥವಾ ಟರ್ಬುಲೆನ್ಸ್ ಬಂದಾಗ ಜಾಸ್ತಿ ಗಾಳಿದು ಪ್ರೆಷರ್ ಚೇಂಜ್ ಆದಾಗ ಟರ್ಬುಲೆನ್ಸ್ ಬರುತ್ತೆ. ಅಲ್ಲಿ ಗಾಳಿ ಅನ್ಸ್ಟೇಬಲ್ ಆಗಿರುತ್ತೆ. ಆವಾಗ ಏರ್ಕ್ರಾಫ್ಟು ಮೇಲೆ ಕೆಳಗೆ ಹೋಗೋದು, ಸ್ವಲ್ಪ ಶೇಕ್ ಆಗೋದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸಡನ್ನಾಗಿ ಕೆಳಗಡೆ ಹೋದಾಗ ಒಂದು ಅನುಭವ ಆಗುತ್ತೆ ಒಳಗಡೆ ಕೂತ್ಕೊಂಡಾಗ. ಇದನ್ನು ನಾವು ಟರ್ಬುಲೆನ್ಸ್ ಅಂತ ಹೇಳ್ತೀವಿ. ಇವಾಗ ಈ ಟರ್ಬುಲೆನ್ಸಿಂದ ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗುತ್ತಾ ಅಂತ ನೋಡೋಣ. ಇದು ಆ್ಯಕ್ಚುಲಿ ದೊಡ್ಡದಾದಂಥ ಒಂದು ಸುಳ್ಳು. ಏರ್ಕ್ರಾಫ್ಟು ಟರ್ಬುಲೆನ್ಸಿಂದಾಗಿ ಕ್ರ್ಯಾಶ್ ಆಗೋದು ತುಂಬಾ ರೇರು. ಸಿವಿಯರು ಅಥವಾ ಎಕ್ಸ್ಟ್ರೀಮ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ಡು ಮತ್ತು ಎಕ್ಸ್ಟ್ರೀಮ್ ಟರ್ಬುಲೆನ್ಸ್ ಇದ್ದರೆ ಮಾತ್ರ. ಇಲ್ಲಾಂದರೆ ಇವಾಗಿನ ಮಾಡರ್ನ್ ಏರ್ಕ್ರಾಫ್ಟು ಟರ್ಬುಲೆನ್ಸನ್ನು ಆರಾಮಾಗಿ ವಿತ್ಸ್ಟ್ಯಾಂಡ್ ಮಾಡ್ಬೋದು, ಹೋಲ್ಡ್ ಮಾಡ್ಬೋದು, ಮತ್ತು ನಿಮಗೆ ಗೊತ್ತಾಗದೇ ಇರೋ ಹಾಗೆ ಫ್ಲೈಟ್ ಹೋಗುತ್ತೆ. ಆ ರೀತಿಯಾಗಿ ಟರ್ಬುಲೆನ್ಸನ್ನು ಮತ್ತು ವೆದರ್ ರಿಪೋರ್ಟ್ಸ್ಗಳು ಬರ್ತವೆ. ಪೈಲಟ್ಸ್ಗಳಿಗೆ ಮೊದಲೇ ಗೊತ್ತಾಗುತ್ತೆ ಎಲ್ಲಿ ಏರ್ ಪ್ರೆಷರು ಸ್ವಲ್ಪ ಡಿಫೆನ್ಸ್ ಇದೆ, ಎಲ್ಲಿ ಟರ್ಬುಲೆನ್ಸ್ ಆಗ್ಬೋದು. ಆವಾಗ ಸಡನ್ನಾಗಿ ಪೈಲಟ್ ಅವರು ಸ್ವಲ್ಪ ಸೈಡಿಂದನೋ ಅಥವಾ ಸ್ವಲ್ಪ ಕೆಳಗಡೆ ಆಲ್ಟಿಟ್ಯೂಡ್ ಸ್ವಲ್ಪ ಕೆಳಗಡೆ ಮಾಡಿ, ಅಥವಾ ಸ್ವಲ್ಪ ರೂಟ್ ಸ್ವಲ್ಪ ಬದಲಾಯಿಸ್ಕೊಂಡು ಟರ್ಬುಲೆನ್ಸನ್ನು ಅವಾಯ್ಡ್ ಮಾಡಿಕೊಂಡು ಕೂಡ ಹೋಗೋದಕ್ಕಾಗತ್ತೆ. ಸೊ ಆದರೆ ಇಲ್ಲಿ ಡೇಂಜರ್ ಇರೋದು ಟರ್ಬುಲೆನ್ಸಿಂದ ಅಲ್ಲ, ಆದರೆ ಒಳಗಡೆ ಇರೋವಂಥ ಪ್ಯಾಸೆಂಜರ್ಸ್ಗಳಿಗೆ. ಯಾಕೆ ಅಂದರೆ, ಈ ಮೊನ್ನೆ ಆದಂಥ ಇನ್ಸಿಡೆಂಟಲ್ಲಿ ಜನರು ಯಾಕೆ ಇಂಜೂರ್ ಆದರು?
ಏರ್ಕ್ರಾಫ್ಟು ಜನರನ್ನು ಎಸೀಲಿಲ್ಲ, ಫಿಸಿಕ್ಸು ಈ ಜನರನ್ನು ಎಸೆದಿದ್ದು. ಏನಕ್ಕಂದರೆ ಸಡನ್ನಾಗಿ ಏರ್ಕ್ರಾಫ್ಟು ಕೆಳಗಡೆ ಬಂದಾಗ ನಮ್ಮ ಬಾಡಿ ಅಲ್ಲೇ ನಿಲ್ಲುತ್ತೆ. ಇವಾಗ ನಾವು ಗಾಡೀಲಿ ಬ್ರೇಕ್ ಹಾಕಿದಾಗ ಹಿಂದ್ಗಡೆ ಕೂತ್ಕೊಂಡವರು ಏನೂ ಹಿಡ್ಕೊಂಡಿಲ್ಲ ಅಂದರೆ ಸಡನ್ನಾಗಿ ಮುಂದೆ ಬರ್ತಾರೆ ಅಥವಾ ಸಡನ್ನಾಗಿ ಹಿಂದೆ ಹೋಗ್ತಾರಲ್ವ. ಇದು ಇನರ್ಷಿಯಾ, ನಮಗೆ ಸೈನ್ಸ್ ಫಿಸಿಕ್ಸಲ್ಲಿ ಗೊತ್ತಿದೆ. ಇದೇ ರೀತಿ ಫ್ಲೈಟಲ್ಲೂ ಆಗುತ್ತೆ. ಅದಕ್ಕೋಸ್ಕರ ಸೀಟ್ ಬೆಲ್ಟ್ ಕೊಟ್ಟಿರ್ತಾರೆ. ಇವರು ಈ ಸೀಟ್ ಬೆಲ್ಟನ್ನು ಹಾಕ್ಕೊಂಡಿರಲಿಲ್ಲ. ಸಡನ್ನಾಗಿ ಏನಾಯಿತು, ಸಡನ್ನಾಗಿ ಆಲ್ಟಿಟ್ಯೂಡ್ ಡ್ರಾಪ್ ಆದಾಗ ತಲೆಗೆ ಏಟಾಗಿತ್ತು. ಕೆಲವರು ಮೇಲ್ಗಡೆ ಹಾರ್ಕೊಂಡ್ಬಿಟ್ರು. 1.5 ವರ್ಷ ಮಗು ತಮ್ಮ ಸೀಟಿಂದ ಮುಂದ್ಗಡೆ ಇರೋಂಥ 2 ಸೀಟ್ ಮುಂದ್ಗಡೆ ಹಾರ್ಕೊಂಡು ಹೋಯಿತು. ಯೋಚನೆ ಮಾಡಿ ಏನಾಗಿರ್ಬೋದು ಆ ಮಗುಗೆ ಅಲ್ವಾ. ಇದಕ್ಕೋಸ್ಕರ ನೀವು ಬೆಲ್ಟ್ ಹಾಕ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಹಾಗೆ ನೀವು ಕ್ಯಾಬಿನ್ ಅಂದರೆ ನಾವು ಕ್ಯಾರಿ ಆನ್ ಲಗೇಜ್ ಅಥವಾ ಕ್ಯಾಬಿನ್ ಲಗೇಜ್ ಅಂತ ಹೇಳ್ತೀವಲ್ಲ, ಅದರಲ್ಲೂ ಕೂಡ ಕೆಲವ್ರದ್ದು ಲ್ಯಾಪ್ಟಾಪ್ಸು, ಕೆಲವ್ರದ್ದು ಫೋನು, ಕೆಲವ್ರ ಹತ್ರ ಹಾಟ್ ಕಾಫಿಗಳಿದ್ವು, ಅದು ಚೆಲ್ಲಿದ್ರು ಅಂದರೆ ಯಾವ ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ನೀವೇ ಯೋಚನೆ ಮಾಡ್ಬೋದು. ನೆಕ್ಸ್ಟ್ ನಾನು ನಿಮಗೆ 7 ಸೇಫ್ಟಿ ಟಿಪ್ಸನ್ನು ತಿಳಿಸ್ತೀನಿ. ಮೊದಲನೇನೆಂದರೆ ನಿಮ್ಮ ಸೀಟ್ ಬೆಲ್ಟನ್ನು ಯಾವಾಗಲೂ ತೆಗೆಯೋದಕ್ಕೆ ಹೋಗಲೇಬೇಡಿ. ನಿಮಗೆ ತುಂಬ ಟೈಟ್ ಅನಿಸ್ತಾ ಇದೆ ಅಂದರೆ ಸ್ವಲ್ಪ ಲೂಸ್ ಮಾಡಿ ಇಟ್ಕೊಳ್ಳಿ. ಆವಾಗ ಸೀಟ್ ಬೆಲ್ಟ್ ಸಿಗ್ನಲ್ ಆಫ್ ಇದ್ರೂ ನೀವು ಸೀಟ್ ಬೆಲ್ಟ್ ಹಾಕ್ಕೊಂಡಿಟ್ರೆ ನಿಮಗೆ ನಿದ್ದೆಯನ್ನು ಮಾಡಿದ್ರೂ ಏನೂ ತೊಂದರೆ ಆಗೋಲ್ಲ. ಯಾಕಂದರೆ ಸಡನ್ನಾಗಿ ಯಾವಾಗ ಟರ್ಬುಲೆನ್ಸ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇವಾಗ ಮೊನ್ನೆ ಇನ್ಸಿಡೆಂಟ್ ಆಗಿದ್ದು, ಅದಕ್ಕೆ ಅವರು ಸೀಟ್ ಬೆಲ್ಟ್ ಹಾಕ್ಕೊಂಡಿರಲಿಲ್ಲ. ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದರೆ ಈ ರೀತಿಯಾದಂಥ ಆ್ಯಕ್ಸಿಡೆಂಟ್ಸ್ಗಳು ಆಗ್ತಾಯಿರಲಿಲ್ಲ. ಒಳಗಡೆ ಜನರದ್ದು ಆ್ಯಕ್ಸಿಡೆಂಟ್ಸ್ಗಳಾಗಿದ್ದಾವಲ್ಲ, ಇವಾಗ ತುಂಬ ಜನರು ತಲೆಗೆಲ್ಲ ಪೆಟ್ಟಾಗಿದೆ. ಸೊ ಅದಾಗಿರೋದು ಏನಕ್ಕಂದರೆ ಅವರು ಸೀಟ್ ಬೆಲ್ಟ್ ಹಾಕ್ಕೊಂಡಿರಲಿಲ್ಲ. ಸೊ ಸಣ್ಣ ಹ್ಯಾಬಿಟ್ಟು, ಬರೀ ಒಂದು ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ರೆ ಅವ್ರಿಗೇನೂ ಆಗ್ತಿರಲಿಲ್ಲ. ಸೊ ನೀವು ನೆಕ್ಸ್ಟ್ ಟೈಮ್ ಫ್ಲೈಟಲ್ಲಿದ್ದಾಗ ಸೀಟ್ ಬೆಲ್ಟನ್ನು ತೆಗೆಯೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಲೂಸ್ ಮಾಡಬೇಕಂದ್ರೆ ಸ್ವಲ್ಪ ಲೂಸ್ ಮಾಡಿ ಇಟ್ಕೊಳ್ಳಿ, ಫುಲ್ಲು ಬಿಚ್ಚಿ ಇಟ್ಕೊಳ್ಬೇಡಿ. ಎರಡನೇದು, ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಫ್ಲೈಟಲ್ಲಿ ಎದ್ದು ನಿಂತ್ಕೊಳ್ಳಿ. ಸುಮ್ಮನೆ ಎದ್ದು ನಿಂತ್ಕೊಳ್ಳೋದು, ಆಚೆ ಈಚೆ ಹೋಗೋದು, ವಾಶ್ರೂಮ್ಗೆ ಸುಮ್ಮನೆ ಹೋಗೋದು, ಈ ರೀತಿಯಾಗಿ ಮಾಡೋದಕ್ಕೆ ಹೋಗಬೇಡಿ. ನಾವು ಕೆಲವರಿಗೆಲ್ಲ ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ನಿಂತ್ಕೊಂಡು ಹೋಗಿ ಅಭ್ಯಾಸ, ಟ್ರೈನಲ್ಲಿ ಡೋರ್ ಹತ್ರ ಹೋಗಿ ಕೂತ್ಕೊಳ್ಳೋದು ಅಭ್ಯಾಸ, ಅಥವಾ ವಿಂಡೋ ಹತ್ರ ನಿಂತ್ಕೊಳ್ಳೋದು ಅಭ್ಯಾಸ. ಆ ರೀತಿಯೆಲ್ಲ ನೀವು ಫ್ಲೈಟಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಸೊ ಎಸ್ಪೆಷಲಿ ಸ್ವಲ್ಪ ಟರ್ಬುಲೆನ್ಸ್ ಎಲ್ಲ ಬರ್ತಾ ಇದ್ದರೆ ಬೇಗ ಹೋಗಿ ಸೀಟಲ್ಲಿ ಕೂತ್ಕೊಂಡು ಬೆಲ್ಟ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟ್. ಮೂರನೇದು, ಕ್ಯಾಬಿನ್ ಕ್ರೀವ್ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ. ಯಾಕಂದರೆ ಅವ್ರಿಗೆ ಡೈರೆಕ್ಟ್ಲಿ ಪೈಲಟ್ಸ್ಗಳಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ಗಳು ಬರ್ತಾ ಇರ್ತವೆ. ನಾವು ಸುಮಾರು ಸಲ ಟ್ರಾವೆಲ್ ಮಾಡಿರೋರು ಈ ಕ್ಯಾಬಿನ್ ಕ್ರೀವ್ ಅವರ ಇನ್ಸ್ಟ್ರಕ್ಷನನ್ನು ಕೇಳಲ್ಲ. ಕೆಲವು ಸಲ ಮೊದಲನೇ ಸಲ ಹೋಗೋರು ಕೂಡ ನಾವು ವಿಂಡೋ ಹೊರಗಡೆ ನೋಡ್ತಾ ಇರ್ತೀವಿ ಅಥವಾ ಫ್ಲೈಟನ್ನು ನೋಡ್ತಾ ಇರ್ತೀವಿ. ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಅಂತ ನಾವು ಕೇಳೋದಕ್ಕೆ ಮರ್ತೋಗ್ಬಿಡ್ತೀವಿ. ಸೊ ತುಂಬ ಕೇರ್ಫುಲ್ಲಾಗಿರಿ. ಕ್ಯಾಬಿನ್ ಕ್ರೀವ್ ಅವರು ಏನೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಗಮನ ಇಟ್ಟು ಕೇಳ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಏನಂದರೆ, ನಿಮ್ಮ ಹೆವಿ ಐಟಮ್ಸನ್ನು ಓವರ್ ಹೆಡ್ ಬಿನ್ನ ಒಳಗಡೆ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಳ್ಳಿ. ಅದು ಹೊರಗಡೆ ಬೀಳೋ ಥರ ಬ್ಯಾಗನ್ನು ಇಡೋದಕ್ಕೆ ಹೋಗಬೇಡಿ, ತುಂಬ ಡೇಂಜರಸ್ ಆಗುತ್ತೆ. ಇವಾಗ ನೋಡಿದ್ದೀವಿ ನಾವು ಯಾವ ರೀತಿ ಅದು ಕ್ಯಾಬಿನ್ ಲಗೇಜ್ನ ಬಿನ್ ಏನಿದೆ ಅದರ ಡೋರ್ ಓಪನ್ ಆಗಿ ಸಡನ್ನಾಗಿ ಸೂಟ್ ಕೇಸ್ಗಳು, ಲ್ಯಾಪ್ಟಾಪ್ ಬಾಕ್ಸ್ಗಳೆಲ್ಲ ಕೆಳಗಡೆ ಬೀಳ್ತಾ ಇದ್ವು ಅಲ್ವಾ, ವೀಡಿಯೋ ಎಲ್ಲ ನೋಡಿರ್ತೀರ. ಸೊ ನೀವು ಅಲ್ಲಿ ಲಗೇಜನ್ನು ಇಡಬೇಕಾದ್ರೆ ಕೇರ್ಫುಲ್ಲಾಗಿಡಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ಫೋನು, ನಿಮ್ಮ ಲ್ಯಾಪ್ಟಾಪನ್ನು ಹುಷಾರಾಗಿ ಇಟ್ಕೊಳ್ಳಿ. ಟರ್ಬುಲೆನ್ಸ್ ಬರ್ತಾ ಇದೆ ಅಂದರೆ ನಿಮ್ಮ ಟ್ರೇ ಟೇಬಲನ್ನು ಬಂದ್ ಮಾಡಿ, ಲ್ಯಾಪ್ಟಾಪನ್ನು ಬಂದ್ ಮಾಡಿ ಬ್ಯಾಗ್ ಒಳಗಡೆ ಇಟ್ಕೊಳ್ಳಿ. ಅದು ತುಂಬಾ ಒಳ್ಳೆಯ ಒಂದು ವಿಷಯ. ಇವಾಗ ಆಗಿರೋದನ್ನು ನೋಡಿ ಇನ್ನೂ ನಾವು ಜಾಸ್ತಿ ಕೇರ್ಫುಲ್ ಆಗಿರಬೇಕಾಗತ್ತೆ. ಮತ್ತು ನೀವು ತುಂಬ ಪ್ಯಾನಿಕ್ ಮಾಡೋದಕ್ಕೆ ಹೋಗಬೇಡಿ. ಪೈಲಟ್ಸ್ಗಳಿಗೆ ಇಂಥ ಸಿಚುವೇಷನ್ನಲ್ಲಿ ಯಾವ ರೀತಿ ಫ್ಲೈಟನ್ನು ಹಾರಿಸಬೇಕು ಅಂತ ಅವ್ರಿಗೆ ಟ್ರೈನ್ ಮಾಡಿರ್ತಾರೆ. ಸೊ ನೀವು ಇದಕ್ಕೋಸ್ಕರ ತುಂಬ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಏನೂ ಮಾಡೋಕ್ಕಾಗಲ್ಲ, ಕಣ್ಣು ಮುಚ್ಚಿ ಯಾವುದೇ ರೀತಿ ನಿಮ್ಮ ದೇವರನ್ನು ಪ್ರಾರ್ಥನೆ ಮಾಡಿ. ಅದಕ್ಕಿಂತ ಬೇರೆ ಒಂದು ಒಳ್ಳೆಯ ಉಪಾಯ ಯಾವುದೂ ಇಲ್ಲ. ಆಮೇಲೆ 7ನೇದು ಪಾಯಿಂಟ್ ಏನಂದರೆ, ಅವರು ಫ್ಲೈಟಲ್ಲಿ ಏನೆಲ್ಲ ಅನೌನ್ಸ್ ಮಾಡ್ತಾರೆ ಅದನ್ನು ನೀಟಾಗಿ ಫಾಲೋ ಮಾಡ್ತಾ ಬನ್ನಿ. ಕೆಲವು ಸಲ ಟರ್ಬುಲೆನ್ಸ್ ಬರೀ ಒಂದು 10 ಸೆಕೆಂಡು 15 ಸೆಕೆಂಡ್ ಇರ್ತವೆ. ಕೆಲವು ಸಲ ಟರ್ಬುಲೆನ್ಸು 4-5 ನಿಮಿಷ 10 ನಿಮಿಷ ಈ ರೀತಿ ಇರುತ್ತೆ. ಕೆಲವೊಂದು ಸಲ 20 ನಿಮಿಷ ಹಾಗೂ ಲಾಂಗಾಗೂ ಇರುತ್ತೆ ಟರ್ಬುಲೆನ್ಸ್. ಸೊ ನೀವು ಅವ್ರ ಜೊತೆ ಕೋಆಪ್ರೇಟ್ ಮಾಡಿದಷ್ಟು ನೀವು ಕೂಡ ಸೇಫಾಗಿರೋದಕ್ಕಾಗತ್ತೆ. ನಾನು ನಿಮಗೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಫ್ಯಾಕ್ಟನ್ನು ಹೇಳ್ತೀನಿ. ಏನಂದರೆ,
ಇಡೀ ವಿಶ್ವದ ಫ್ಲೈಟ್ ಜರ್ನಿಯಲ್ಲಿ ಟರ್ಬುಲೆನ್ಸ್ ಆಗಿರುವಂಥ ಸಂದರ್ಭದಲ್ಲಿ ಜಾಸ್ತಿ ಇಂಜುರೀಸು ಆ್ಯಕ್ಸಿಡೆಂಟ್ಸು ಆಗಿರೋದು ಏನಕ್ಕೆ ಅಂದರೆ ಈ ಸೀಟ್ ಬೆಲ್ಟನ್ನು ಹಾಕದೇ ಇರೋ ಕಾರಣ. ಸೊ ಟರ್ಬುಲೆನ್ಸಿಂದ ಆಗಿ ಅಲ್ಲ, ನಾವು ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ ಅಂತಂದರೆ ಈ ರೀತಿಯ ಇನ್ಸಿಡೆಂಟ್ಸು, ಈ ರೀತಿಯಂಥ ಆ್ಯಕ್ಸಿಡೆಂಟ್ಸ್ಗಳು ಫ್ಲೈಟ್ ಒಳಗಡೆ ಆಗೋಂಥ ಚಾನ್ಸಸ್ಸು ಜಾಸ್ತಿ ಇದೆ ಮತ್ತು ಹಿಂದೆ ಕೂಡ ತುಂಬ ಆಗಿದ್ದಾವೆ. ಸೊ ಈ ರೀತಿಯ ಆ್ಯಕ್ಸಿಡೆಂಟ್ಸ್ಗಳು ನಿಮಗೆ ಆಗಬಾರ್ದು ಅಂಥೇಳಿ ಈ ವಿಡಿಯೋನ ನಾನು ಡಿಟೇಲಾಗಿ ಮಾಡಿ ತಿಳಿಸಿದ್ದೀನಿ. ಈ ಒಂದು ಎಕ್ಸ್ಪೀರಿಯೆನ್ಸನ್ನು ನಾವು ಕಲಿತ್ಕೊಂಡು ನಮ್ಮ ಟ್ರಿಪ್ಪನ್ನು ನಾವು ಇಂಪ್ರೂವ್ ಮಾಡ್ಕೊಬೋದು ಮತ್ತು ನಮ್ಮ ಟ್ರಿಪ್ಪನ್ನು ನಾವು ಸೇಫಾಗಿ ನಾವು ಟ್ರಾವೆಲ್ ಮಾಡ್ಬೋದು. ಈ ರೀತಿಯಾದಂಥ ಇನ್ಸಿಡೆಂಟ್ಸಿಂದ ನಮಗೆ ಕಲಿಯೋದಕ್ಕೆ ತುಂಬ ಇದ್ದಾವೆ. ಮುಖ್ಯವಾದ ವಿಷಯಗಳನ್ನು ನಾನು ನಿಮಗೆ ಇವತ್ತು ತಿಳಿಸಿದ್ದೀನಿ. ಈ ಸದ್ಯದಲ್ಲಿ ಆದಂಥ ಇನ್ಸಿಡೆಂಟು ತುಂಬ ಭಯ ಹುಟ್ಟಿಸುವಂಥ ಒಂದು ಇನ್ಸಿಡೆಂಟ್ ಆಗಿತ್ತು. ಅದರಲ್ಲಿ ನಾವು ನೋಡ್ಬೋದು ಯಾವ ರೀತಿ ಜನ ಕಿರ್ಚಾಡ್ತಾ ಇದ್ದಾರೆ, ಕೆಲವರು ಅಳ್ತಾ ಇದ್ದಾರೆ. ಅವ್ರಿಗೆಲ್ಲ ಏನು ಅನ್ನಿಸ್ತಾ ಇದೆ ಅಂದರೆ ಫ್ಲೈಟ್ ಇವಾಗ ಲ್ಯಾಂಡ್ ಆಗಲ್ಲ ಅಂತ ಅವ್ರಿಗೆ ಒಂದು ಭಾವನೆ ಬಂದಿರುತ್ತೆ. ಆ ರೀತಿಯಾದಂಥ ಒಂದು ಈ ಸಲ ಆದಂಥ ಒಂದು ಟರ್ಬುಲೆನ್ಸ್ ಅದು ತುಂಬ ಎಕ್ಸ್ಟ್ರೀಮ್. ಆ ರೀತಿಯಾದಂಥ ಟರ್ಬುಲೆನ್ಸ್ ಯಾವಾಗಲೂ ಫೇಸ್ ಮಾಡಲ್ಲ ನಾವು. ಯಾವಾಗಾದರೂ ನೀವು ಫೇಸ್ ಮಾಡಿದ್ರೂ ನೀವು ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು ಅಂತ ನಾನು ನಿಮಗೆ ಇವತ್ತು ತಿಳಿಸಿದ್ದೀನಿ. ಯಾವ ರೀತಿ ನೀವು ಸೇಫಾಗಿರ್ಬೋದು ಅಂತ ನಾನು ನಿಮಗೆ ತಿಳಿಸಿದ್ದೀನಿ. ಯಾಕಂದರೆ ಇವಾಗಲೂ ಕೂಡ ಏರೋಪ್ಲೇನ್ನಲ್ಲಿ ಹೋಗೋದು ಮತ್ತು ಲ್ಯಾಂಡ್ ಆಗೋದು ಅತ್ಯಂತ ಸೇಫಾಗಿರೋಂಥ ಒಂದು ಮೋಡ್ ಆಫ್ ಟ್ರಾವೆಲ್ ಆಗಿದೆ. ಹಾಗೆ ಹೆಚ್ಚಿನ ಟರ್ಬುಲೆನ್ಸು ಯಾವುದೇ ರೀತಿಯ ಡ್ಯಾಮೇಜ್ ಆಗದೆ, ಏರ್ಕ್ರಾಫ್ಟ್ ಆಗಲಿ ಜನರಿಗೆ ಡ್ಯಾಮೇಜ್ ಆಗದೆ ಆರಾಮಾಗಿ ಲ್ಯಾಂಡ್ ಆಗುತ್ತೆ. ಆದರೆ ನೀವು ಯಾವ ರೀತಿ ಕೋಪರೇಟ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ಸೇಫ್ಟಿ ಡಿಪೆಂಡ್ ಆಗಿರುತ್ತೆ. ಇವಾಗ ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಂದರೆ ನಿಮಗೆ ಆ್ಯಕ್ಸಿಡೆಂಟ್ಸು ಅಥವಾ ಇಂಜುರಿ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಹಾಕ್ಕೊಂಡಿದ್ದರೆ ಈ ರೀತಿಯಾದಂಥ ಇಂಜುರಿ ಆಗೋದು ತುಂಬಾ ಕಡಿಮೆ. ಸೊ ಯಾವಾಗಲೂ ನಿಮ್ಮ ಸೀಟ್ ಬೆಲ್ಟನ್ನು ಹಾಕಿ ಇಟ್ಕೊಳ್ಳಿ ಮತ್ತು ಆರಾಮಾಗಿ ಕೂತ್ಕೊಳ್ಳಿ. ನೀವು ಡ್ರೈವಿಂಗ್ ಮಾಡ್ತಾಯಿದ್ದೀರಾ, ಕಾರ್ ಓಡಿಸ್ತಾ ಇದ್ದೀರೋ ಸೀಟ್ ಬೆಲ್ಟ್ ಮುಖ್ಯ. ಫ್ಲೈಟಲ್ಲೂ ಕೂಡ ಹಾಗೆ ನೀವು ಸೀಟ್ ಬೆಲ್ಟ್ ಹಾಕ್ಕೊಂಡೇ ಕೂತ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ ಮತ್ತು ನಿಮ್ಮ ಜರ್ನಿನ ಎಂಜಾಯ್ ಮಾಡಿ. ಈ ರೀತಿ ಎಂಜಾಯ್ ಮಾಡಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ? ನೀವೇನು ಹೇಳ್ತೀರಾ ಅಂತ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಸದ್ಯದಲ್ಲಿ ನಡೆದಂಥ ಇನ್ಸಿಡೆಂಟ್ ಬಗ್ಗೆ. ಮತ್ತು ನನ್ನ ಹೆಸರು ಸಾಯಿ ಕೀರ್ತನ್. ನೀವು ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ನಿಮಗೆ ಇಲ್ಲಿ ನನ್ನ ಚಾನಲಲ್ಲಿ ಫ್ಲೈಟ್ ಟಿಪ್ಸು, ಆಮೇಲೆ ಟ್ರಾವೆಲ್ ಟಿಪ್ಸು ಮತ್ತು ಯಾವ ರೀತಿ ನೀವು ಟ್ರಾವೆಲ್ ಮಾಡ್ಬೋದು, ಪ್ಲ್ಯಾನ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ಡಿಟೇಲಾಗಿ ನಾನು ಈ ಚಾನಲಲ್ಲಿ ತಿಳಿಸ್ತೀನಿ. ಹಾಗೆ ನಿಮಗೆ ಎಲ್ಲಾದರೂ ಇಂಡಿಯಾದಲ್ಲೋ ಅಥವಾ ಇಂಡಿಯಾದಿಂದ ಹೊರಗಡೆಗೋ ನಿಮಗೆ ಟ್ರಾವೆಲನ್ನು ಪ್ಲ್ಯಾನ್ ಮಾಡಬೇಕು, ಬಜೆಟನ್ನು ಪ್ಲ್ಯಾನ್ ಮಾಡಬೇಕು, ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಥವಾ ನನ್ನಿಂದ ಏನಾದರೂ ಸಹಾಯ ಬೇಕು ಅಂತಂದರೆ ನಾನು ಒಂದು ನಂಬರನ್ನು ಕೊಟ್ಟಿದ್ದೀನಿ. ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಮುಂದಿನ ಸ್ಟೆಪ್ಸನ್ನು ಅಲ್ಲಿ ತಿಳಿಸ್ತೀನಿ. ಇವತ್ತಿನ ಸಂಚಿಕೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಬರೆಯೋದಕ್ಕೆ ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.